ಬಂದಿದ್ದೀರಿ, ಒಂದ್ ರೀತಿ ಸ್ವರ್ಗಕ್ಕೆ ಬಂದ ಹೇಗೆ ಎಂಜಾಯ್ ಮಾಡಿ? ಓ ಖಂಡಿತ ಸರ್, ನಂಗೆ ಮುಂಗಾರು ಮಳೆಯ ಆರಂಭದ ಸಂದರ್ಭ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಮುಂಗಾರು ಮಳೆ ಸಿನಿಮಾನ ನೆನಪಾಗೋಯ್ತು ನೀವು ಹೇಳಿದ ತಕ್ಷಣ. ತುಂಬಾ ಖುಷಿ ಆಗುತ್ತೆ ಸರ್. ಮೊದಲನೇ ಮುಂಗಾರು, ವರ್ಷದ ಮೊದಲನೇ ಮುಂಗಾರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಅಂಡ್ ಯಾವ್ದೋ ಟ್ರಿಪ್ ಅನ್ನೋದಕ್ಕಿಂತ ನಾವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಿಂದ ಬರ್ತಾ ಶಿರಾಡಿ ಘಾಟ್ ರೂಟ್ ಸರಿ ಇಲ್ಲ ಅಂದ್ಬಿಟ್ಟು ಬಿಸಿಲೇ ತಗೊಂಡ್ವಿ. ಸೊ ಬಂದಿದ್ದು ತುಂಬಾ 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 ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನಿಸ್ತು ನಮ್ಗೆ. ಯಾಕಂದ್ರೆ ಈ ಒಂದು ಸೌಂದರ್ಯನ ನಾವು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಶಿರಾಡಿ ಹೋಗಿದ್ರೆ. ತುಂಬಾ ಖುಷಿ ಇದೆ, ತುಂಬಾ ಮನ್ಸಿಗೆ ನೆಮ್ಮದಿ ಇದೆ. ಹೋಗ್ತಾ 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 ಫಾಗ್ ಒಳಗಡೆ ಹೋಗ್ತಾ ಮೂಮೆಂಟ್ ಹೇಗೆ? ಅಯ್ಯೋ, ಅದು ತುಂಬಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸರ್ ಅದು. ನಾವು ಸಿನಿಮಾದವ್ರು ಆಗಿದ್ರು ಈ ತರದೆಲ್ಲ ನಿಜ ಜೀವನದಲ್ಲಿ ಅನುಭವಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಸಿನಿಮಾಲ್ ಏನೋ ಒಂದು ಶಾರ್ಟ್ಗೋಸ್ಕರ ಮಾಡ್ತೀವಿ, ಬಟ್ ಇದು ನಿಜ ಜೀವನದಲ್ಲಿ ಫಾಗು, ಮಧ್ಯಾಹ್ನದಲ್ಲಿ ಫಾಗು, ಆ ಫಾಗ್ ಮಧ್ಯದಲ್ಲಿ ಒಂದು ಡ್ರೈವ್, ಒಂದು ಅದ್ಭುತವಾಗಿರೋ ಕನ್ನಡ ಸಾಂಗ್ ಜೊತೆಲಿ, ಅಂಡ್ ಈ ತರ ಎಲ್ಲಾದ್ರೂ ಸಿಕ್ಕಿದಾಗ ಒಂದು ಚಿಕ್ಕ ಚಿಕ್ಕ ಅಂಗಡಿಲಿ ಟೀ, ಒಂದು ಬಜ್ಜಿ, ಈ ತರದೆಲ್ಲ ಇದೆಯಲ್ಲ, ಇದೆಲ್ಲ ಒಂದು ಅದ್ಭುತ ಫೀಲಿಂಗ್ ಸರ್. ಮೊದಲ ಮಳೆಯಲ್ಲಿ ನೆನೀತಾ ಇದ್ದೀರಾ? ಈ ವರ್ಷದ ಮೊದಲ ಮಳೆಯಲ್ಲಿ ನೆನೀತಾ ಇದ್ದೀನಿ. ಈ ಮಳೆ ತುಂಬಾ ಏನೋ ಒಳ್ಳೆ ತರಲಿ ಲೈಫಲ್ಲಿ ಅಂತ ಇಷ್ಟ ಆಗುತ್ತೆ, ಅಂದ್ರೆ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲೂ ಮಳೆ ಬರ್ತಾ ಇದೆ, ಇಲ್ಲೂ ಮಳೆ ಬರ್ತಾ ಇದೆ, ಎರಡು ಏನ್ ಡಿಫ್ರೆನ್ಸ್? ತುಂಬಾ ವ್ಯತ್ಯಾಸ ಸರ್. ಬೆಂಗಳೂರಲ್ಲಿ ಮಳೆ ಬಂದ್ರೆ ನಮ್ಗೆ ರೋಡ್ ಎಲ್ಲ ಪಾಟ್ ಹೋಲು ಅದು ಇದು ತುಂಬಿಕೊಂಡು ಗಾಡಿ ಓಡಿಸಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಬೆಂಗಳೂರಿನ ಮಳೆ ನಮ್ಗೆ ವೆದರ್ ಖುಷಿ ಕೊಡ್ಬೋದು, ಬಟ್ ಮಳೆ ಖುಷಿ ಕೊಡಲ್ಲ. ಯಾಕಂದ್ರೆ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್, ರೋಡು ಗೀಡು ಆ ತರದೆಲ್ಲ ಆದಾಗ ಖುಷಿ ಕೊಡಲ್ಲ. ಬಟ್ ಈ ಕಡೆ ಬಂದಾಗ ಮಳೆ ಖುಷಿ ಕೊಡುತ್ತಲ್ಲ, ಅದು ಹೇಳ್ಕೊಳಕ್ ಆಗದಿರೋ ಅಂತ ಒಂದು ಅನುಭವ. ಅದೊಂದು ಸ್ವರ್ಗಕ್ಕೆ ನಾವು ಒಂದು ಟ್ರಿಪ್ ಬಂದಂಗಿರುತ್ತೆ. ನಮ್ಮಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಎಂತೆಂತ ಪ್ಲೇಸಸ್ ಇದೆ. ಹೌದು, ಖಂಡಿತ ಸರ್. ಅಂದ್ರೆ ನಾವು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಕ್ಕೆ ಹೊರದೇಶಕ್ಕೆ ಹೋಗ್ಬೇಕಾಗೇನಿಲ್ಲ, ಅಥವಾ ಹೊರ ರಾಜ್ಯಕ್ಕೆ ಹೋಗ್ಬೇಕಾಗೇನಿಲ್ಲ. ನಮ್ಮ ಕರ್ನಾಟಕದಲ್ಲೇ ನಮ್ಮ ಮಲೆನಾಡಿನ ಬೆಲ್ಟ್ ಒಂದ್ ರೌಂಡ್ ಹೋಗಿ ಬಂದ್ರೆ ಒಂದ್ 3 ದಿನ ನಿಮ್ಗೆ ಆ ಸ್ವಿಟ್ಜರ್ಲ್ಯಾಂಡ್ ಸ್ವರ್ಗ ಏನ್ ನೀವು ಹೊರಗಡೆ ಟಿವಿಲಿ ನೋಡ್ತಿರೋ ಅದನ್ನ ಇಲ್ಲೇ ಅನುಭವಿಸಬಹುದು. ಎಸ್, ಥ್ಯಾಂಕ್ ಯು.